ಮುಕಂದ ಪುರುಷಿ ಮತ್ತು ಯಾರು ಕೆಂಚಪ್ಪ ಹೊಲ್ದಾಗ ಹೋದ್ರ? ಹ್ಞೂ ಎಣ್ಣ ಹೋದ್ರ. ನೇತಾವು ಆಗಲೇ ಫೋನ್ ಹಚ್ಚಿಲ್ಲಲ್ಲ ನಾವು ಊಟಕ್ಕೆ ಕುಂತಾಗ ಬಿಟ್ಟಿವಂತಂದು ಆಫೀಸ್ ಬಿಟ್ಟಿವಂತಂದಲ್ಲ. ಹಂಗಾಗಿ ಇವರು ಮುಂದೆ ಹೋದ್ರು. ನೀವು ಆರಾಮಾಗಿ ಬರ್ರಿ, ನಾವು ಮುಂದಕ್ಕೆ ಹೋಗಿರ್ತೀವಿ ಅಂತ ಹೋದ್ರು. ಕೆಂಚಪ್ಪ ಒಬ್ಬನ ಹೋಗ್ತೀನಂದ. ಮತ್ತು ತಮ್ಮ ಬ್ಯಾಡ್ ತಡಿ ಅಣ್ಣ, ನೀನು ಒಬ್ಬನ ಏನು ಹೋಗಿದ್ದಿ, ನಾನು ಬರ್ತೀನಿ ನಡಿ ಅಂತಂದು ಪುರುಷಪ್ಪ ಪರ್ಸಪ್ಪ ಮತ್ತು ಕೆಂಚಪ್ಪ ಇಬ್ಬರು ಹೋದ್ರು. ಹೌದನ, ಚಲೋ ಆತು ಬಿಡು ಹಂಗಾರ. ಹೋಗಿದ್ದು ಮತ್ತು ಒಬ್ಬನ ಹಾಕಿದ್ದ ಕೆಂಚಪ್ಪನು. ಹೆಂಗೆ ಊಟನೂ ಆತು, ಎಲ್ಲ ಆತಲ್ಲ, ಹೋಗಿದ್ದು ಚಲೋ ಆತು. ನಾವು ಇನ್ನು ಬರ್ತಾರೆ ಏನು ಅವರು. ಬಂದ ತಕ್ಷಣ ನಾವು ಬಿಟ್ಬಿಡಕ್ಕೆ ಬರ್ತೈತಿ ಇಲ್ಲಿ ಹೊಲ ಇದು ಮನಿನ. ಲಕ್ಷ್ಮಿ, ನಿನ್ನ ಪ್ಯಾಲ ಫೋನ್ ಇದ್ರೆ ಒಂದು ಸ್ವಲ್ಪ ನೇತ್ರ ಹಚ್ಚಿ ಎಲ್ಲದ ಅಂತ ಕೇಳು. ನನ್ನ ಫೋನನ್ನು ಎಲ್ಲಿಟ್ಟೇನೆ ನೆನಪಾಗಬಲ್ದು. ಇರ್ರಿ ಹಚ್ತೇನೆ ಹಂಗಾರ. ಏನು ಹೊಂಟೈತಾನೆ ಏನಿಲ್ಲ ಫೋನ್? ಅಯ್ಯ ತಡೀರಿ ಒಂದು ಸ್ವಲ್ಪ, ಈಗಾರ ಹಚ್ಚಿಲ್ಲ ಫೋನ್. ಒಂದು ಸ್ವಲ್ಪ ತಡ್ಕೊಳ್ಳಿ, ಎತ್ತ ತನಕನಾರ ಫೋನನ್ನು. ಹಲೋ ನೇತ್ರವಾ? ಹೇಳ್ಬೇಯವ್ವ. ಎಲ್ಲದೇವ? ಅದು ನಿಮ್ಮಪ್ಪ ಮತ್ತು ನಿಮ್ಮ ಕಾಕ ಕಾಯಕ್ಕೆ ಕುಂತಾರ ಇಲ್ಲಿ ಮನೆ ತಲೆ. ಅದಕ್ಕೆ ನೀವೆಲ್ಲದಿರಿ ಅಂತ ಕೇಳಕ್ಕೆ ಹಚ್ಚಿದ್ವಿ. ಎಲ್ಲದಿರಿ? ಯವ್ವ ಇಲ್ಲೇ ಊರಿಗೆ ಬಂದೀವಿ, ಇನ್ನೊಂದು 5 ನಿಮಿಷ ಮನೆ ತಲೆ ಬಂದುಬಿಡ್ತಿದ್ದಾರೆ. ಹೌದಾ, ಸರಿ ಆತು ಬರ್ರಿ ಹಂಗಾರ. ಹುಷಾರು ನೋಡ್ರ. ಎಲ್ಲದಾರಂತ? ಆಗಲೇ ಊರಾಗ ಬಂದಾರಂತ, ಇನ್ನೊಂದು 5 ನಿಮಿಷ ಅಂತ ಇಲ್ಲೇ ಮನೆ ತಲೆ ಬರ್ತಾರಂತ. ಇನ್ನೇನು ಬರ್ಬೋದು, ಇರ್ರಿ ಇಲ್ಲೇ ರೀ. ಮತ್ತು ಅವ್ರು ಬಂದ ತಕ್ಷಣ ಹೋಗಂತ್ರಿ ಅಂತ. ಅವರು ಊಟ ಗೀಟ ಮಾಡ್ತೇನಂದ್ರೆ ಊಟ ಹಾಕ್ಕೊಡ್ತೀವಿ, ಇಲ್ಲ ಚಹಾ ಮಾಡಂದ್ರೆ ಚಹಾ ಮಾಡಿಕೊಡ್ತೈತಂತ. ಪಂಚಿ, ಇದು ಚಾದು ಎಲ್ಲ ರೆಡಿ ಇಟ್ಟಿಲ್ಲ, ಮತ್ತು ಅವ್ರು ಹಂಗೆ ಹೊಕ್ಕೇನು ಅಂತಾರೆ. ಅದಕ್ಕೆ ಡಿಕಾಷನ್ ಎಲ್ಲ ಮಾಡಿಟ್ಬಿಡು, ಒಮ್ಮೆಗೆ ಹಾಲಷ್ಟು ಹಾಕ್ಬಿಡಕ್ಕೆ ಬರ್ತೈತಿ. ಲಕ್ಷ್ಮಕ್ಕ ಅದಕ್ಕೆ ಅಂಬೋಕ ಡಿಕಾಷನ್ ಮಾಡ್ತೀನಿ ಅಂತಂದು ಅಲ್ಲೇ ಅದ ಒಳಗಡೆನ ಡಿಕಾಷನ್ ಮಾಡಿ ಇಟ್ಟು ಬರ್ತಾಳಂತ. ಅವ್ರು ಬಂದ ತಕ್ಷಣ ಹಾಲಾಗಿ ಕೊಟ್ಬಿಡಕ್ಕೆ ಬರ್ತೈತಿ. ಸರಿ ಆಯ್ತು ತಗೋ, ಚಲೋ ಆತಂಗಾರ. ರೀ ಅವರಿಗೆ ಹೊಲಾಗಿಲ್ಲ ಎಲ್ಲ ಚಂದನ ತಂಗೆ ತೋರಿಸ್ರಿ. ನೀರೇ ಎಷ್ಟು ಬೀಳ್ತೈತಿ, ಆಮೇಲೆ ಎಷ್ಟು ದೊಡ್ಡದೈತಿ ಹೊಲ, ಎಲ್ಲನೂ ನೀಟಾಗಿ ತೋರಿಸ್ಬಿಡ್ರಿ. ಅವರಿಗೆ ಯಾವುದೇ ಥರ ಅದಂತ ಇದು ಏನು ಅನುಮಾನ ಇರಬಾರ್ದು. ಅದಕ್ಕೆ ಅಯ್ಯ ಆ ತಗೋರು ಮಾರಾಯ, ನೀನು ನನಗೆ ಹೇಳ್ಕೊಳಕ್ ಕುಂತಿಲ್ಲ. ಅಯ್ಯ ಏನು ಹೇಳಿದೆ ತಗೋರಿ, ನೀವ್ಯಾಕೆ ಹಂಗೆ ಮಾಡ್ತೀರಿ? ಯವ್ವ ಯವ್ವ. ಅಯ್ಯ ಬಂದ್ರೆ ಅನಿಸ್ತೈತಿ. ಹೋಗೋ ಮುಖಂದ ಕರ್ಕೊಂಬೋಗೋರ್ನ. ಬಾರವ ನೇತ್ರ, ಬರ್ರಿ ಸರ್ ಒಳಗೆ ಬರ್ರಿ. ಸರ್ ಬಂದ್ವಿ. ಸರ್ ಹೊಲಕ್ಕೆ ಹೋಗೋಣವಾ? ನನಗೆ ಮತ್ತೆ ಟೈಮ್ ಆಗುತ್ತೆ, ಬೇಗ ಹೋಗ್ಬೇಕು ನಾನು ಊರಿಗೆ. ಅಯ್ಯ ಏನಪ್ಪ ನೀನು ಈಗಾರ ಬಂದಿರಿ? ಹಾಗಾದ್ರೆ ಓಕೆ, ನನಗೊಂದೆಲ್ಲ ಒಂದು ಸ್ವಲ್ಪ ಊಟ ಮಾಡ್ಬಾ. ಎಲ್ಲ ರೆಡಿ ಐತಿ, ರೊಟ್ಟಿ ಐತಿ, ಪಲ್ಯ ಐತಿ, ಎಲ್ಲ ಮಾಡಿದೈತಿ. ಒಂದು 5 ನಿಮಿಷ ಊಟ ಮಾಡ್ಕೊಂಡು ಹೋಗುವಂತ ಬರಪ್ಪ. ಅಯ್ಯೋ ಬೇಡ ರೀ, ಏನು ಬೇಡ. ನಾವು ಬಿಡೋ ಮುಂದೆ ಜಸ್ಟ್ ಊಟ ಮಾಡ್ಕೊಂಡು ಬಿಟ್ವಿ. ಬೇಕಾದ್ರೆ ನೇತ್ರ ಅವ್ರು ಇದ್ದಾರೆ ನೋಡ್ರಿ, ಕೇಳಿ. ಏನು ಬೇಡ, ಊಟ ಗೀಟ ಎಲ್ಲ ಆಗಿದೆ ನಮ್ಮದು. ಅಲ್ಲ ಒಂದು ಸ್ವಲ್ಪ ಚಾನರ ಕುಡಿದು ಹೋಗಂತ್ರಂತ. ಕುತ್ಕೋರಿ, ಚಹಾ ಹಾಕಿಟ್ಟೈತಿ, ಸುಸ್ಕೊಂಬಂದು ಕೊಟ್ಬಿಡ್ತೀನಿ, ಕುಡಿಯಂತ್ರಂತ. ಹ್ಞೂ ರೀ ಸರ, ಚಾನಾರು ಕುಡಿ ಅಂತ ಬರ್ರಿ. ಮನೆಗೆ ಬಂದು ಚಾನು ಕುಡಿಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಬರ್ರಿ 2 ನಿಮಿಷ ಕುತ್ಕೋ ಬರ್ರಿ. ಅಯ್ಯೋ ಬೇಡ ರೀ ಸರ್, ನಾನೇ ನಾಚ್ಕೋತೀನನ್ರಿ. ಪರವಾಗಿಲ್ಲ, ಬೇಕಾದರೆ ವಾಪಸ್ ಮನೆ ಊರಿಗೆ ಹೋಗ್ತಾ ಇರ್ತೀನಲ್ಲ, ಅವಾಗ ಟೈಮ್ ಇದ್ದರೆ ಟೀ ಕುಡ್ಕೊಂಡು ಹೋಗ್ತೀನಿ. ಇವಾಗ ಬೇಡ ಸರ್, ಪ್ಲೀಸ್. ಹೋಗೋಣ ಹೊಲಕ್ಕೆ. ಅಪ್ಪ ಬೇಗ ಹೋಗಿ ಬಂದ್ಬಿಡಂಬರಪ್ಪ ಹೊಲಕ್ಕೆ. ಮತ್ತು ಮಳೆ ಬಂದ್ರೆ ಹೋಗೋದಕ್ಕಾಗಲ್ಲ, ಮತ್ತು ಅವರು ಪದೇ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂದರೂ ಮತ್ತೆ ಇವಾಗ ನೋಡ್ಕೊಂಡು ಹೋಗ್ಬೇಕಲ್ಲ ಅಂತ ಬಂದಿದ್ದಾರೆ. ಹೌದಾವ, ಸರಿ ನಡ್ರಿ ಹಂಗಾರ. ನಾವು ಹಂಗಾರ ಹೊಲಕ್ಕೆ ಹೋಗಿ ತೋರಿಸಿ ಅವರು ಬರೋ ಮುಂದೆ ಇಲ್ಲಿ ಮನೆಗೆ ಕರ್ಕೊಂಡ್ಬರ್ತೀವಿ. ಅವಾಗ ಬೇಕಾದ್ರೆ ಚಹಾ ಕುಡಿತೀನಿ ಅಂದ್ರೆ ಅವಾಗ ಕೊಡಂತ ಅಂತವ್ರಿ. ಸರಿ ಆಯ್ತು ತಗೋರಿ. ಯಪ್ಪ ಅವ್ರದ ಕಾರ್ನಲ್ಲಿ ಹೋಗೋದಂತ ಬರ್ರಿ. ಅದಕ್ಕೆ ಕಾರು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಅಲ್ಲವ, ಅವ್ರ ಕಾರ್ನಾಗ ಯಾಕೆ ಬೇಡ, ನೀವು ಮುಖಿಂದ ಇದ್ದಾನಲ್ಲ, ಗಾಡಿ ತೊಗೊಂಬರ್ತಾನ ಬೈಕ್, ಅದ್ರ ಮೇಲೆ ಬರ್ತೀವಂತ. ನೀವು ಹೋಗಿರಿ ಮುಂದಕ್ಕೆ. ಅಯ್ಯೋ ಇಲ್ಲ ಬಾಪ, ನಡೀತೈತಿ, ಅವರ ಕರ್ಕೊಂಬ ಅಂತ ಅಂದ್ರೆ ಅದಕ್ಕೆ ಬಂದೆ ನಾನು. ಬರ್ರಿ, ಇಲ್ಲ ಬೇಗ ಹೋಗ್ಬೋದು ಅದ್ರಲ್ಲ ಆದ್ರೆ. ಬರ್ರಿ ನೀವು. ಸರಿ ಅವ, ನಡಿ ಹಂಗಾರ. ಹುಷಾರಾಗಿ ಹೋಗಿ ಬರ್ರಿ. ಅಪ್ಪ ದೇವ್ರ ದಯೆಯಿಂದ ಇದು ಒಂದು ಚಲೋ ಆತಂದ್ರೆ ಹೊಲ್ದಂದು ಅರ್ಧ ಚಿಂತಿನ ಬಿಟ್ಟೋಕೈತೆ ನೋಡ್ಲಿ. ಹ್ಞೂ ಲಕ್ಷ್ಮಕ್ಕ, ಈಗ ಹೆಂಗ ಚಲೋನೂ ಆಗೈತಲ್ಲ ತಗೋ, ಯಾಕೆ ಚಿಂತೆ ಮಾಡ್ತಿದ್ದಿ? ಈಗ ಹೆಂಗ ಹೊಲ ನೋಡಕ್ಕೆ ಬಂದಾರ. ನಮ್ದಂತೂ ಹೊಲ ನೋಡೋರು ಒಪ್ಕೋತಾರೆ, ಯಾಕಂದ್ರೆ ಸ್ವಚ್ಛ ಐತಿ, ಆಮೇಲೆ ದೊಡ್ಡದೈತಿ, ನೀರಿನೂ ಐತಲ್ಲ, ಅವ್ರು ಒಪ್ಕೋತಾರೆ ತಗೋ, ಯಾಕೆ ಚಿಂತೆ ಮಾಡ್ತಿದ್ದಿ? ನಡಿ ಹಂಗಾರ. ಅವ್ರು ಬರಷ್ಟಿಗೆ ಬಡ ಬಾಂಡೆ ಅದಾವಲ್ಲ, ಬಾಂಡೆಗೆ ನೆತ್ತಿಕ್ಕಿ ಕಸ ಅನ್ನನ ಅವ್ರು ಬಂದ್ರಂದ್ರೆ ಚಾಗಿ ಮಾಡ್ಕೊಡಕ್ಕೆ ಬರ್ತೈತೆ. ಮತ್ತು ಈಗ ಚಹಾ ಮಾಡಾಳಲ್ಲ ಅಂಬವ್ವ, ಅದನ್ನ ನಾವ ಕುಡಿಯ. ನಡಿ, ಹೆಂಗ ತಂಪೈತಲ್ಲ. ನಡಿ ಹಂಗಾರ, ಚಹಾ ಕುಡ್ದ ಬಾಂಡೆ ತಿಕ್ಕಕ್ಕೆ ಹೋಗೋಣ ಬಾ. ಏನ ಮುಂಜಾನಿಂದ ಪಾಪ ನೀನ ಹೊಡ್ಯಾಕ ಕುಂತಿದ್ದಿ ಗಳೇನ? ನಾನು ಸ್ವಲ್ಪ ಹೊಡಿತೀನಿ ಬಾ ಈ ಕಡೆ. ಬೇಡ ಸುಮ್ಮನೆ ಇರು, ನಿಂಗೆ ಇವು ಎತ್ತು ಬಗ್ಗಂಗಿಲ್ಲ. ಮತ್ತು ಬೇಡ, ನೀ ಅಲ್ಲೇ ನಿಂತ್ಕೋ, ನಾನು ಹೊಡಿತೀನಂತ. ಎಲ್ಲಿ ಸರಿಯಾಗಿ ಹೊಡೆದಿಲ್ಲ ಅದನ್ನ ಹೇಳು, ಮತ್ತೊಂದ್ಸಲ ಹೊಡ್ಕೊಂಡು ಹೋಗ್ತೀನಂತ ನಾನು. ಸರಿ ಆತಣ್ಣ. ಅಣ್ಣ ಈಗ ಬಂದ್ರೇನ? ಹ್ಞೂನಪ್ಪ, ಅದು ಸಾಗರಪ್ಪ ಅದಾರಲ್ಲ ಸರ್, ಅವ್ರ ಕಾರ್ನಾಗ ಕರ್ಕೊಂಬಂದ್ರೆ ನಮ್ಮನ್ನ. ಬ್ಯಾಡ್ರಿ ನೀವು ನೋಡ್ರಿ, ನಾವು ಬರ್ತೀವಂತ ಅಂದ್ರೂ ಕೇಳಿಲ್ಲ. ಮತ್ತು ಅದ ಗಾಡಿಯಾಗ ಬಂದ್ವಿ, ಅದಕ್ಕೆ ಲಗುನ ಬಂದ್ವಿ ನೋಡು. ಹೌದೇನ? ಚಲೋ ಆತ್ ಬಿಡ ಅಣ್ಣ. ಏನ ಮತ್ತು ಅವ್ರು ಯಾರೋ ನೋಡಕ್ಕೆ ಬರ್ತಾರವಲ್ಲ ಅಂದ್ರೆ ನೀವಿಬ್ಬರೇ ಬಂದಿರಲ್ಲ. ಅವರು ಅಲ್ಲಿ ಕಾರನ್ನ ನಿಂದ್ರಿಸಿ ಬರಾಕುಂತಾರ. ಅದಕ್ಕೋಸ್ಕರ ನಾವು ಇಲ್ಲಿ ಮುಂದಕ್ಕೆ ಬಂದ್ವಿ. ಇಲ್ಲಿ ಹೊಲ್ದಾಗ ಬರಂಗಿಲ್ಲಲ್ಲ ಗಾಡಿ, ಅದಕ್ಕೆ ಅಲ್ಲೇ ದಾರ್ಯಾಗ ನಿಂದ್ರಿಸಾಕುಂತಾರ. ಓ ಹೌದನು? ಈ ಕಡೆನ ಬರ್ರಿ ಸರ್. ಇದೆ.
ಹುಷಾರಾಗಿ ನೋಡ್ಕೊಂಬರ್ರಿ ಸರ, ಅವು ಮುಳ್ಳೆಲ್ಲ ಇರ್ತಾವಲ್ಲ ನಿಮ್ಗೆ ರೂಢಿ ಇರಂಗಿಲ್ಲಲ್ಲ, ಒಂದು ಸ್ವಲ್ಪ ಕಾಸು ನೋಡ್ಕೊಂತ ಬರ್ರಿ. ಕೆಂಚಪ್ಪ ಆಮೇಲೆ ಹೊಡೆಯಂತೆ ಬಾ, ಇಲ್ಲಿ ಸ್ವಲ್ಪ ಮಾತಾಡೋದೈತಿ, ಮಾತಾಡೋಣಂತ ಬಾ. ಸರ ಇವ್ರು ನಮ್ದು ಮೂರನೇ ಅಣ್ಣ ರೀ. ಹೌದನ್ರಿ, ನಮಸ್ಕಾರ ರೀ. ಹಾಂ ನಮಸ್ಕಾರ ರೀ ಸರ್. ಇದು ಈ ಕಡೆ ಎಲ್ಲ ಐತಲ್ರಿ ಸರ, ಇದ ನೋಡ್ರಿ ನಮ್ದು ಹೊಲ. ಈಗಾಗಲೇ ಎಲ್ಲ ಮುಗ್ದೈತ್ರಿ, ಇನ್ನೊಂದು ಸ್ವಲ್ಪ ಆ ಕಡೆ ಅಷ್ಟು ಹೊಡೆಯೋದೈತಿ, ಅದಿಷ್ಟು ಹೊಡೆಯೋದಾದ ಎಲ್ಲ ಹೊಡೆದಾದಂಗೆ ನೋಡ್ರಿ. ಇನ್ನೇನು ಬೀಜ ಬಿತ್ತೋದೊಂದ ಬಾಕಿ ಉಳ್ದೈತಿ ನೋಡ್ರಿ. ಓ ಹೌದನ್ರಿ, ಅಂದಂಗೆ ನೀವು ಎತ್ತಿಂದ ಇದು ಮಾಡಕೊಂತೀರಲ್ಲ, ಟ್ರ್ಯಾಕ್ಟರ್ ಎಲ್ಲ ಯೂಸ್ ಮಾಡೋದಿಲ್ವಾ? ಅಯ್ಯೋ ಸರ, ಅವನು ಯೂಸ್ ಮಾಡ್ತೀವ್ರಿ. ಈಗ ಹೊಲ್ದಾಗ ಎಲ್ಲರೂ ಬಿತ್ತಾಕೊಂಡ್ ಬಿಟ್ಟಾರಲ್ರಿ, ಹಂಗಾಗಿ ಯಾವ ಟ್ರ್ಯಾಕ್ಟರ್ ಸಿಗ್ಲಿಲ್ರಿ ನಮಗೆ. ಅದಕ್ಕೋಸ್ಕರ ನಮ್ದ ಎತ್ತು ತೊಗೊಂಡು ಹೊಡ್ಯಾಕೊಂಡೈತೆ ಬಿಟ್ಟೈತೆ ನೋಡ್ರಿ ಈಗ. ಓ ಹೌದಾ ರೀ. ಮಣ್ಣೆಲ್ಲ ಚೆನ್ನಾಗಿದೆ ಬಿಡ್ರಿ ನಿಮ್ದು. ಅಂದಂಗೆ ನೀರೂ ತೋರಿಸಿಲ್ಲ ನೇತ್ರ, ಇವಾಗ ಬರ್ತಾ ಇದ್ವಲ್ಲ ನೀರೆಲ್ಲ ಚೆನ್ನಾಗಿದೆ ಬಿಡ್ರಿ ನಿಮ್ಮ ಹೊಲದಲ್ಲಿ. ಹ್ಞೂ ರೀ ಸರ, ಇವಾಗ ಮತ್ತೆ ಈ ಸಲ ಮಳೆ ಚಲೋ ಆಗೈತಲ್ರಿ, ಈ ಸಲ ಮತ್ತೆ ಬ್ಯಾಸಿಗೆಗೂ ಚಿಂತಿಲ್ ಬಿಡ್ರಿ ನಮ್ಗೆ. ನೀರಿಂದೆಲ್ಲ ಚಲೋ ಆಕೈತ್ರಿ ಈ ಸಲ. ಓ ಹೌದಾ ರೀ, ಚಲೋ ಆಯ್ತು ಬಿಡ್ರಿ. ಹಂಗಂದ್ರೆ ಹೊಲ ಎಲ್ಲ ಚಲೋ ಐತಿ ಬಿಡ್ರಿ. ನಾನು ವಾಪಸ್ ಹೋಗುವಾಗ ನನಗೊಂದು ಸ್ವಲ್ಪ ಎಷ್ಟಂದ್ರೆ 1 kg ಅಷ್ಟು ಮಣ್ಣು ತುಂಬಿಕೊಡ್ರಿ. ಅಂದರೆ ನಾನು ಮಣ್ಣು ಟೆಸ್ಟ್ ಮಾಡಿಸ್ತೀನಿ. ಈ ಹೊಲಕ್ಕೆ ಯಾವ ಥರ ತರಕಾರಿ ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಅನ್ನೋದು ಗೊತ್ತಾಗುತ್ತೆ ನನಗೆ. ಇವತ್ತೋಗಿ ಟೆಸ್ಟ್ ಮಾಡಿಸ್ತೀನಿ. ಆಮೇಲೆ ನೀವು ಅದನ್ನೇ ಬಿತ್ತಿದ್ರೆ ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ ಅವಾಗ. ಸರ ಅದನ್ನೆಲ್ಲ ಚೆಕ್ ಮಾಡಿಸ್ಬೋದನ್ರಿ? ಹ್ಞೂ ರೀ, ಇವಾಗ ಎಲ್ಲ ಟೆಕ್ನಾಲಜಿ ಭಾಳ ಮುಂದುವರೆದಿದ್ದೀರಿ. ನಾವು ಹೊಲದಲ್ಲಿ ಬಿತ್ತಬೇಕಾದ್ರೆ ಇಂಥದ್ದೆಲ್ಲ ಹೊಸ ಟೆಕ್ನಾಲಜಿ ಎಲ್ಲನೂ ಯೂಸ್ ಮಾಡ್ಬೇಕು ರೀ. ಅವಾಗ ನಮ್ಗೆ ಇನ್ನೂ ಹಗುರ ಆಗುತ್ತೆ. ಇವಾಗ ನೋಡಿರಿ, ಈ ಮಣ್ಣನ್ನು ತೊಗೊಂಡು ಹೋದ್ರೆ ಅವರು ಯಾವ ಥರ ತರಕಾರಿ ಹಾಕಬೇಕು, ಇದಕ್ಕೆ ಇನ್ನೂ ಯಾವ ಥರ ಗೊಬ್ಬರ ಹಾಕಬೇಕು ಅದನ್ನೆಲ್ಲ ಹೇಳ್ತಾರೆ. ನೀವು ಅದೇ ಥರನೇ ಫಾಲೋ ಮಾಡ್ಕೊತಾ ಹೋದರೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ನಮಗಿದೆಲ್ಲ ಗೊತ್ತಾ ಇಲ್ಲ ಬಿಡ್ರಿ ಸರ. ಅಪ್ಪ ಪುಣ್ಯ ಬರುತ್ತೆ ಬಿಡ್ರಿ ಸರ, ನೀವು ಇಷ್ಟೆಲ್ಲ ಹೇಳಾಕೊಂತಿರಲ್ಲ. ನಮ್ಗೆ ಇಷ್ಟು ದಿನ ಆದರೂ ಯಾರೂ ಹೇಳಿಲ್ಲ ನೋಡ್ರಿ ಇದನ್ನೆಲ್ಲ. ನಮ್ಮ ಪಾಡಿ ನಾವು ಯಾವುದೋ ಒಂದು ಬಿತ್ಕೊಂತ ಹೋಗ್ಬಿಡ್ತೀವಿ. ಒಂದೊಂದ್ಸಲ ಬಂದರೆ ಚಲೋ ಬಿಡ್ತೈತಿ, ಒಂದೊಂದ್ಸಲ ಬರಲಿಲ್ಲ ಅಂದ್ರೆ ಬರೋದೇ ಇಲ್ಲ ನೋಡ್ರಿ. ಓ ಹೌದನ್ರಿ ಸರ್. ಇಲ್ಲ, ನಾನೆಲ್ಲ ಅದನ್ನೆಲ್ಲ ರೆಡಿ ಮಾಡಿಸೋ ಜವಾಬ್ದಾರಿ ನಂದು. ನೀವು ಮಣ್ಣೊಂದು ಕೊಟ್ಬಿಡಿ ನನಗೆ. ನಾನು ನಮ್ಮದು ಅಸಿಸ್ಟೆಂಟ್ ಒಬ್ಬನಿದ್ದಾನೆ, ಅವ್ನ ಕೈಲಿ ಕೊಡ್ತೀನಿ. ಅವನ್ನೆಲ್ಲ ಫುಲ್ ಚೆಕ್ ಮಾಡಿಸ್ಕೊಂಡು ಏನು ಎಂತ ಅಂತ ನನಗೆ ಹೇಳ್ತಾನೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಫೋನಲ್ಲಿ. ನೀವು ಹಾಗೆ ಮಾಡ್ಕೊತ ಹೋಗ್ರಿ. ಅವಾಗ ನಿಮ್ಮದು ಪೀಕ್ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ. ಯಪ್ಪ, ನಾನು ನಿನ್ಗೆ ಅವಾಗ ಹೋದ ವರ್ಷನ ಒಂದ್ಸಲ ಹೇಳಿದ್ದೆ, ಯಪ್ಪ ಈ ಮಣ್ಣೆಲ್ಲ ಟೆಸ್ಟ್ ಮಾಡ್ಸೋಣ, ಅವ್ರು ಯಾವ ಥರ ಅಂತಾರೆ ಆ ಥರ ಬಿತ್ತಿದ್ರೆ ಚೆನ್ನಾಗಿ ಬರುತ್ತೆ ಪೀಕ್ ಅಂತ ಹೇಳಿದ್ದೆ. ಇಲ್ಲ, ನೀನು ನನ್ನ ಮಾತು ಕೇಳಿಲ್ಲ ನೋಡು. ಹೌದವ ಮಗಳ, ನೀನು ಹೇಳಿದ್ದಿ. ಹೌದ್ರಿ ಸರ, ನನ್ನ ಮಗಳು ಹೋದ್ಸಲ ಹೇಳಿದ್ಲು. ಆದರೆ ನಾವು ಅದೆಲ್ಲ ಯಾಕೆ ಬೇಕು ಬಿಡವ, ನಮ್ಗೆ ಅದೆಲ್ಲ ಬ್ಯಾಡ್ ಬಿಡು ಅಂತಂದು, ಅದೆಲ್ಲ ನಡೆಯಂಗಿಲ್ಲ ಬಿಡು ಅಂತಂದು ಸುಮ್ಮನೆ ಆಗಿದ್ವಿ ನೋಡ್ರಿ. ಇವಾಗ ನೀವು ಹೇಳಿದ ಮೇಲೆನ ಗೊತ್ತಾಯ್ತು ನೋಡ್ರಿ ನಮಗೂ. ಬರೀ ಸರ್, ಇನ್ನೊಂದು ಸ್ವಲ್ಪ ಮುಂದ್ಕತ ಹೋಗೋಣ. ಸರ್ ಹೊಲ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೆ ಫುಲ್ ಕ್ಲೀನು ಇದೆ ಬಿಡ್ರಿ. ಹ್ಞೂ ರೀ ಸರ, ನಾವು ಹೊಲ ಬೆಳೆದ ತಕ್ಷಣ ವಾಪಸ್ ಅಷ್ಟು ಕ್ಲೀನ್ ಮಾಡಿಸ್ಬಿಡ್ತೀವಿ ರೀ. ಒಟ್ಟ ಹೊಲದಾಗ ಕಸ ಒಂದು ಬೆಳೆಯಾಗಿ ಬಿಡಂಗಿಲ್ಲ ನೋಡ್ರಿ. ನಾನು ಯಾವಾಗಲೂ ಹೊಲ ಕ್ಲೀನ್ ಇರ್ಬೇಕ್ರಿ ನಂಗೆ. ಓ ಹೌದನ್ರಿ, ಚಲೋ ಬಿಡ್ರಿ. ಅನ್ನಂಗೆ ಹೊಲನ ಚಲೋ ನೋಡ್ಕೊಂಬಂದಿರ್ಬಿಡ್ರಿ. ಮಣ್ಣು ಚಲೋ ಐತಿ, ಹೊಲ ಎಲ್ಲ ಮಸ್ತ್ ಐತಿ ಬಿಡ್ರಿ. ಸರ, ನಮ್ಮ ಜೀವನ ನಿಂತಿರೋದ ಈ ಹೊಲದ ಮೇಲೆ ಅಲ್ರಿ. ಮತ್ತು ಇದನ್ನು ಚಲೋ ನೋಡ್ಕೊಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಹೌದ್ರಿ. ಸರಿ ಸರ, ನನಗೆ ಹೊಲ ಎಲ್ಲ ಇಷ್ಟ ಆಯಿತು. ನನಗೆ ಮಣ್ಣನ್ನು ಕೊಟ್ಬಿಡಿ, ಅದು ಟೆಸ್ಟಿಂದೆಲ್ಲ ನಾನು ನೋಡ್ಕೋತೀನಿ. ಆಮೇಲೆ ನೀವು ಹೋಗಿ ಬೀಜ ಎಲ್ಲ ತರೋದು ಯಾವಾಗ ಮಾಡ್ತೀರಾ ನೋಡಿರಿ. ನಾಳೆನೇ ಹೋದರೆ ಚೆನ್ನಾಗಿರುತ್ತೆ. ನಾಳೆ ಹೋಗ್ತೀರಾ ಅಥವಾ ನಾಡ್ದು ಹೋಗ್ತೀರಾ ನೋಡಿ, ಫ್ರೀ ಇದ್ದಾಗ ಹೋಗಿ ಅದೊಂದು ನೀವು ತೊಗೊಂಬಂದು ಬಿತ್ತೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡಿ. ನೀವು ಬಿತ್ತಿ ಎಲ್ಲ ಮುಗಿದ್ಮೇಲೆ ನಾನು ಅವಾಗ ಒಂದ್ಸಲ ಬಂದು ಹೋಗ್ತಾ ಇರ್ತೀನಿ ಅವಾಗವಾಗ. ಹಾಂ ಸರಿ ರೀ ಸರ. ಹಾಗೆ ನನಗೊಬ್ಬರು ಅಗ್ರಿಕಲ್ಚರಲ್ ಆಫೀಸರ್ ಒಬ್ಬರು ಪರಿಚಯ ಇದ್ದಾರೆ. ಅವರನ್ನು ಒಂದ್ಸಲ ಇಲ್ಲಿ ಕರ್ಕೊಂಡು ಬರ್ತೀನಿ. ಅವರು ಒಂದ್ಸಲ ಇಲ್ಲೆಲ್ಲ ನೋಡಲಿ. ಬೆಳೆ ಎಲ್ಲ ಚೆನ್ನಾಗಿ ಬೆಳೆದ ಮೇಲೆ ನೀವು ಬೀಜ ಎಲ್ಲ ಬಿತ್ತಿದ್ದೀರಲ್ಲ, ಅವಾಗ ಅವ್ರನ್ನ ಕರ್ಕೊಂಡು ಬರ್ತೀನಿ ಒಂದ್ಸಲ. ಅವರು ನೋಡ್ತಾರೆ. ಆಮೇಲೆ ಅವರು ನಿಮ್ಗೆ ಹೇಳ್ತಾರೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸ್ಬೇಕು, ಏನು ಮಾಡಬೇಕು, ಎಷ್ಟು ಗೊಬ್ಬರ ಎಲ್ಲ ಎಷ್ಟು ಹಾಕಬೇಕು ಎಲ್ಲರೂ ನಿಮ್ಗೆ ಕ್ಲಿಯರಾಗಿ ಹೇಳ್ತಾರೆ. ಅವಾಗ ನಿಮ್ಗೆ ಇನ್ನೂ ನಾಲೆಜ್ ಬರುತ್ತೆ. ಅವಾಗ ಬೆಳೆ ಎಲ್ಲ ಚೆನ್ನಾಗಿ ಬೆಳಿಬೋದು ನೀವು. ಅಯ್ಯೋ ಅಷ್ಟು ಮಾಡಿಬಿಡ್ರಿ ಸರ, ಪುಣ್ಯ ಬರ್ತಿತ್ತು ನೋಡ್ರಿ. ಯಪ್ಪ, ನಮ್ಗೆ ಇಷ್ಟೆಲ್ಲ ಗೊತ್ತಿಲ್ಲಾಗಿತ್ತು ರೀ. ನಾವು ಮುಂಚೆಯಿಂದ ಹೆಂಗೆ ಬೆಳ್ಕೊಂಬರ್ತಿದ್ವಿ ಹಂಗೆ ಬೆಳ್ಕೊಂಡು ಹೋಗ್ಬಿಡ್ತಿದ್ವಿ ನೋಡ್ರಿ. ಸರ್, ಟೆಕ್ನಾಲಜಿ ಎಲ್ಲ ಹೆಂಗೆ ಮುಂದುವರಿಯುತ್ತಲ್ಲ, ಹಾಗೆ ಅದ್ರ ಜೊತೆ ನಾವು ಮುಂದುವರ್ಕೊಂತ ಹೋಗ್ಬೇಕು. ನಮ್ಗೆ ಹೊಲದಲ್ಲಿ ಎಷ್ಟು ಯೂಸ್ ಆಗುತ್ತೋ ಅಷ್ಟು ನಾವು ಯೂಸ್ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು. ನಿಮಗೆ ಇದೆಲ್ಲ ಓಕೆ ಅಂದರೆ ನಾನು ಮಾಡ್ತೀನಿ. ಇಲ್ಲ ಮತ್ತು ನಿಮಗೆ ಇದೆಲ್ಲ ಇಷ್ಟ ಇಲ್ಲ ಅಂದರೆ ನಾನೇನು ಫೋರ್ಸ್ ಮಾಡೋದಿಲ್ಲ. ಅಯ್ಯೋ ಸರ, ಹೆಂಗ್ಯಾಕಂತೀರಿ? ನಮಗೆಲ್ಲ ಒಪ್ಪಿಗೆ ಐತೆ ಬಿಡ್ರಿ. ನೀವು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತೀರ ಅನ್ನೋದು ನಮ್ಗೆ ನಂಬಿಕೆ ಐತಿ. ನೀವು ಏನಂತೀರಿ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ನೀವೇನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರು ಬ್ಯಾಡ್ ಅಂತಾರನೋ ಏನಾರು ಅನ್ಕೋತಾರನೋ ಹಂಗೇನೋ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಏನಂತೀರಿ ನಾವು ಅದಕ್ಕೆ ಹ್ಞೂ ಅನ್ಕೊತ ಹೋಗ್ತೀವಿ ನೋಡ್ರಿ. ಹ್ಞೂ ರೀ ಸರ, ನಮ್ಗೆ ಅಷ್ಟು ಅದು ಏನು ಈಗ ನೀವಂದ್ರೆಲ್ಲ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಎಲ್ಲ ಹಾಕಬೇಕು, ಅವೆಲ್ಲ ನಮಗಿನ್ನ ಅಷ್ಟು ಗೊತ್ತಿರಲ್ಲರಿ. ಈಗ ಏನಂದ್ರಲ್ಲ, ವೈಜ್ಞಾನಿಕ ಎಲ್ಲ ಎಷ್ಟು ಮುಂದುವರೆದೈತಲ್ಲ, ನಮಗೂ ಅದ್ರ ಬಗ್ಗೆ ಹೇಳ್ಕೊಡ್ರಿ. ನಾವು ಹಂಗೆ ಬೆಳ್ಕೊತ ಹೋಗ್ತೀವಿ. ಸರಿ ಸರ್, ಹಾಗಾದರೆ ನಾನು ಇನ್ನು ಹೋಗ್ತೀನಿ. ಮತ್ತೆ ಟೈಮ್ ಆಗುತ್ತೆ. ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆಲ್ಲ, ಮೋಡ ಬೇರೆ ಆಗಿದೆ. ಅದಕ್ಕೆ ನಾನು ಹೋಗಿ ಬರ್ತೀನಿ ಸರ್. ಅಲ್ಲ ಸರ್, ಮನೆಗೆ ಬಂದ್ರೂ ಟೀ ಕುಡಿಲಿಲ್ಲ, ಏನಿಲ್ಲ. ಇವಾಗಾದ್ರೂ ಬರ್ರಿ ಸರ್, ಒಂದು ಕಪ್ ಟೀ ಅಷ್ಟೇ ಆದರೂ ಕುಡ್ದು ಹೋಗ್ರಿ, ನಮ್ಮ ಸಮಾಧಾನಕ್ಕೋಸ್ಕರನಾದರೂ. ಹ್ಞೂ ರೀ ಸರ, ನೀವೇನಾರ ಟೀನೂ ಕುಡ್ದು ಹೋಗ್ಲಿಲ್ಲ ಅಂದರೆ ಮತ್ತೆ ನಮ್ಗೆ ಬೇಸರ ಆಗುತ್ತೆ ನೋಡ್ರಿ. ಅಯ್ಯೋ ಸರಿ, ಹಾಗಾದರೆ ಒಂದು ಸ್ವಲ್ಪ ನಾನು ಬೇಗ ಹೋಗಬೇಕು. ಹೋಗೋಣವಾ ಹಾಗಾದರೆ? ಹಾಗೆ ಮನೆಗೆ ಬಂದು ಟೀ ಕುಡ್ದು ಹೋಗ್ಬಿಡ್ತೀನಿ.
ಸರಿ ರೀ ಸರ್, ನಡ್ದ ಬಿಡ್ರಿ ಈಗ ಹಂಗಾರ ಹೋಗಬೇಡ ನಡ್ರಿ. ಅಪ್ಪ ನಾನು ಅವ್ರ ಜೊತೆ ಹೋಗಿರ್ತೀನಿ, ಕಾರಲ್ಲಿ ದಾರಿ ಹತ್ರ ಇರ್ತೈತಿ. ಇನ್ನೊಂದು ಸ್ವಲ್ಪ ಇಲ್ಲಿ ಹಿಂದೆ ಕದ ತೊಗೊಂಬರ್ತೀವಿ, ಇಲ್ಲೇ ನಮ್ಮ ಹತ್ರ, ನೀವು ಇಲ್ಲೇ ಹತ್ತು ಬಿಡಂತ್ರಂತ. ಸರಿ ನಾವು ಆತಂಗಾರ ನೀವು ಬರ್ರಿ ಹಂಗ ಹೋಗನ್ರಂತ. ಹೆಂಗೋ ಕತ್ಲಾಗಕ್ಕೆ ಬಂತಲ್ಲ, ಒಂದು ನಾಳೆ ಹೊಡೆಯಂತ್ರಂತ ಗಳೇನ ಆತಣ್ಣ. ಇನ್ನೊಂದೆರಡು ಸಾಲ ಆದ್ರೆ ಮುಗ್ದ ಬಿಡ್ತು. ನೀವು ಮನೆ ಮುಟ್ಟಷ್ಟಿಗೆ ಇಲ್ಲ ಆಗೋಕೈತಾ, ಬರ್ತೇವಂತ ತಗೋ ನಾನು ಮತ್ತು ಪುರುಷಿ. ಇಲ್ಲಾಂದ್ರೆ ನೀವು ಹೋಗ್ಯಾನಪ್ಪ ಪುರುಷಿ, ನಾ ಆಮೇಲೆ ಒಬ್ಬನ ಬರ್ತೀನಿ. ಏನ ನೀವು ಹೋಗಿರ, ನಾವು 3 ಜನ ಇದಿಷ್ಟು ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಮತ್ತು ಅಣ್ಣಗೆ ಒಬ್ಬನಾಗ ಆದ್ರೆ ಒಜ್ಜಾಕೈತಿ, ನಾವು 3 ಜನ ಬರ್ತೀವಂತ ನೀವು ಹೋಗಿರ. ಸರಿನಪ್ಪ ಹಂಗಾರ ಲಗುನ ಬಂದ್ಬಿಡ್ರ ಕತ್ಲಾಗೋಷ್ಟಿಗೆ. ಸರಿ ಅಣ್ಣ ಬರ್ರಪ್ಪ, ಮತ್ತೆ ಹೊತ್ತಾಕೈತಿ, ಲಘು ಲಗುನ ಗಳೆ ಹೊಡೆದು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡನ್ರಿ. ಸರಿ ಅಣ್ಣ.